ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರಗಳು. ನಾವು ರಾಮಾಯಣದ ಸರಣಿ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಾವು ವಿವಾಹವನ್ನು ಮುಗಿಸಿಕೊಂಡು ಸೀತಾರಾಮರ ಕಲ್ಯಾಣೋತ್ಸವ ನಡೆದಿದೆ. ಆ ನಂತರ ದಶರಥ ಮಹಾರಾಜ ತನ್ನ ಪುತ್ರರು ಹಾಗೂ ಸೊಸೆಯಂದಿರ ಜೊತೆಯಲ್ಲಿ ತಾನು ಅಯೋಧ್ಯೆಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ವಾತಾವರಣದಲ್ಲೆಲ್ಲ ಅಲ್ಲೋಲ ಕಲ್ಲೋಲವಾಯಿತು, ಎಲ್ಲ ಕಡೆ ಧೂಳು ಎದ್ದಿತು. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ನೋಡಬೇಕಾದ್ರೆ ಪರಶುರಾಮರು ಬರ್ತಾ ಇದ್ದಾರೆ. ಕ್ರೋಧದಿಂದ ಸಿಟ್ಟಿನಿಂದ ಬರ್ತಾ ಇದ್ದಾರೆ ಪರಶುರಾಮರನ್ನು ಕಂಡಾಗಲೆಲ್ಲ ಈ ದಶರಥ ರಾಜನಿಗೆ ಕೈಕಾಲಲ್ಲಾಡೋದಿಲ್ಲ. ಏನು ಮಾಡುವುದು ಅಂತ ಗೊತ್ತಾಗುವುದಿಲ್ಲ ದಶರಥ ಮಹಾರಾಜನಿಗೆ. ಯಾಕೆ ಅವನಿಗೆ ಈ ರೀತಿ ಭಯ ಅಂತ ಹೇಳಿದರೆ, ಆ ಪರಶುರಾಮರು ಹಿಂದೆ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಸಂಪೂರ್ಣ ಕ್ಷತ್ರಿಯ ಕುಲದ ನಾಶ ಮಾಡ್ತೇನೆ ಅಂತ ತಾವು ಹೊರಟಿದ್ದವರು. ಯಾವಾಗ ತಮ್ಮ ತಂದೆಯಾದಂತಹ ಜಮದಗ್ನಿಯನ್ನು ಕಾರ್ತವೀರ್ಯಾರ್ಜುನ ಬಂದು ತಾನು ಕೊಂದಿದ್ದಾನೋ ಆವಾಗ ಶಪಥ ಮಾಡಿದ್ರು, ಕ್ಷತ್ರಿಯ ಕುಲ ಅಹಂಕಾರಿಗಳಾಗಿದ್ದಾರೆ, ಅವರೆಲ್ಲರನ್ನೂ ನಾಶ ಮಾಡ್ತೇನೆ ಅಂತ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಸಂಪೂರ್ಣ ಕ್ಷತ್ರಿಯ ಕುಲದ ನಾಶ. ಆದರೆ ಒಂದು ಷರತ್ತು ಅವರು ತನ್ನಲ್ಲೇ ತಾನು ಹಾಕಿಕೊಂಡಿದ್ರು, ಏನು ಅಂತ ಹೇಳಿದರೆ, ಯಾರು ನವವಿವಾಹಿತರಾದಂತಹ ಕ್ಷತ್ರಿಯರಿದ್ದಾರೋ ಅವರನ್ನು ವಧಿಸುವುದಿಲ್ಲ ಅಂತ. ಹಾಗೆ ಯಾವಾಗ ಪರಶುರಾಮರು ಅಯೋಧ್ಯೆಯ ಸಮೀಪಕ್ಕೆ ಬರ್ತಾರೋ ಆವಾಗ ದಶರಥ ಒಂದು ವಿವಾಹವಾಗಿ ಬಿಡ್ತಿದ್ದ. ಅಂತೂ ಅವನಿಗೆ ಪರಶುರಾಮರು ಬರ್ತಾರೆ ಅಂತ ಹೇಳಿದರೆ ಭಯ. ಈಗ ಬರ್ತಾ ಇರುವಂತಹ ಪರಶುರಾಮರನ್ನು ನೋಡಿ ತಾನು ಭಯಗೊಳ್ತಾನೆ. ಯಾಕೆ ಕ್ರೋಧ? ನೀವು ನಾಶ ಮಾಡಲಿಕ್ಕೆ ಏನು ಹೊರಟಿದ್ರಲ್ಲ ಕ್ಷತ್ರಿಯ ಕುಲ, ಅದೆಲ್ಲವನ್ನೂ ಕೂಡ ಇವಾಗ ಬಿಟ್ಟು ಬಿಟ್ಟಿದ್ದೀರಿ. ಅಲ್ಲದೆ ನೀವು ಗೆದ್ದಂತಹ ಪೃಥ್ವಿಯನ್ನು ಕಶ್ಯಪರಿಗೆ ದಾನ ಮಾಡಿದ್ದೀರಿ ನೀವು, ಮತ್ತು ಈಗ ಯಾಕೆ ಸಿಟ್ಟು? ಅಲ್ಲದೆ ನೀವು ಭೂಮಿಯಲ್ಲೂ ಇಲ್ಲ, ಮಹೇಂದ್ರ ಪರ್ವತದಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದೀರಿ, ಈಗ ಯಾಕೆ ಕ್ರೋಧಗೊಂಡಿದ್ದೀರಿ? ಏನು ಬೇಕು ನಿಮಗೆ ಅಂತ ದಶರಥ ಮಹಾರಾಜ ತಾನು ಕೇಳಿಕೊಳ್ತಾನೆ. ಕೆಲವರೆಲ್ಲ ಮೂರ್ಛೆ ಬೇರೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಅಂತ ಕೊಡ್ತಾರೆ. ಹೀಗಿರಬೇಕಾದ್ರೆ ಆ ಬಂದಂತಹ ಪರಶುರಾಮರು ದಶರಥನ ಬಳಿಯಲ್ಲಿ ಮಾತನ್ನೇ ಆಡುವುದಿಲ್ಲ. ನೇರವಾಗಿ ಬಂದು ಶ್ರೀರಾಮಚಂದ್ರನ ಬಳಿಯಲ್ಲಿ ತಾವು ಮಾತನಾಡ್ತಾರೆ. ನೀನು ಶಿವಧನುಸ್ಸನ್ನು ಎತ್ತಿದ್ದಿ, ಗೊತ್ತಾಯಿತು ನನಗೆ. ಅದೇನು ಸಾಮಾನ್ಯ ಧನುಸ್ಸಲ್ಲ, ಒಂದು ರೀತಿಯ ಅಹಂಕಾರವೂ ಕೂಡ ಇದ್ದಂತೆ ಕಾಣ್ತಾ ಇದೆ ಪರಶುರಾಮರಲ್ಲಿ. ಶಿವಧನುಸ್ಸನ್ನು ನೀನು ಎತ್ತಿದ್ದಿ, ಈವಾಗ ನನ್ನ ಬಳಿಯಲ್ಲೊಂದು ಧನುಸ್ಸಿದೆ, ಅದು ವೈಷ್ಣವ ಧನುಸ್ಸು ಅಂತ. ಸಾಧ್ಯ ಇದ್ದರೆ ಆ ವೈಷ್ಣವ ಧನುಸ್ಸನ್ನು ನೀನು ಎತ್ತಿದಿ ನೀನು ಅಂತ ಹೇಳಿ ಆದರೆ ನಾನು ನಿನ್ನೊಟ್ಟಿಗೆ ದ್ವಂದ್ವ ಯುದ್ಧವನ್ನು ಮಾಡ್ತೇನೆ, ನನಗೂ ನಿನಗೂ ಯುದ್ಧ ಆಗಬೇಕು ಅಂತ ಪರಶುರಾಮರು ಶ್ರೀರಾಮಚಂದ್ರನಲ್ಲಿ ತಾವು ಹೇಳ್ತಾರೆ. ದಶರಥ ಮಹಾರಾಜ ಕಂಗೆಟ್ಟು ಹೋದ. ನನ್ನ ಮಗ ಇನ್ನೂ ಚಿಕ್ಕವನು, ಬೇಡ, ಬೇಕಾದರೆ ಸೇನೆಯೊಂದಿಗೆ ಯುದ್ಧ ಮಾಡಿ ಎಲ್ಲ. ಆವಾಗ ಪರಶುರಾಮರು ಹೇಳ್ತಾರೆ, ಇದು ನನ್ನ ಹಾಗೂ ಶ್ರೀರಾಮಚಂದ್ರನ ಮಧ್ಯೆ ನಡೀತಿರುವಂತಹ ವಿಚಾರ, ದೂರ ಇರು ಅಂತ ದಶರಥನನ್ನು ದೂರ ಕಳಿಸ್ತಾರೆ. ಹಾಗೂ ಮತ್ತೆ ಆಹ್ವಾನ, ಈ ವೈಷ್ಣವ ಧನುಸ್ಸು ನನ್ನ ಬಳಿಯಲ್ಲಿದೆ. ಹಿಂದೆ ಭೃಗುಕುಲದ ರುಚೀಕ ಅಂತ ಹೇಳುವಂತಹ ಮಹರ್ಷಿಗಳಿಗೆ ದೇವತೆಗಳಿಂದ ಬಂದಂತಹ ಧನುಸ್ಸಿದು. ಅಲ್ಲಿಂದ ಮುಂದೆ ನನ್ನ ತಂದೆಯಾದಂತಹ ಜಮದಗ್ನಿಯವರ ಬಳಿಯಲ್ಲಿತ್ತು. ಜಮದಗ್ನಿಯವರು ಮೃತರಾದ ನಂತರ ನನ್ನ ಬಳಿಯಲ್ಲಿ ಇದು ಇದೆ, ನೀನು ಶಿವಧನುಸ್ಸನ್ನು ಎತ್ತಿದ್ದಿ, ಇವಾಗ ಈ ವೈಷ್ಣವ ಧನುಸ್ಸನ್ನು ಎತ್ತು ಅಂತ. ಇಷ್ಟು ಹೊತ್ತು ಸುಮ್ಮನೆ ಇದ್ದಂತಹ ರಾಮಚಂದ್ರ ಈ ಕ್ರೋಧವನ್ನು ನೋಡ್ತಾ ಇದ್ದಾನೆ ಪರಶುರಾಮರದ್ದು. ತಾನು ಅವರ ಕೈಯಿಂದ ಆ ಬಾಣವನ್ನು, ಬಿಲ್ಲೇನಿತ್ತಲ್ಲ ಆ ಬಿಲ್ಲು ವೈಷ್ಣವ ಧನಸ್ಸು, ಅದನ್ನು ಹಿಡಿದು ಎಳೆದು ಬಿಟ್ಟ. ಎಳೆಯುವಾಗ ಅವರಲ್ಲಿದ್ದಂತಹ ಆ ವೈಷ್ಣವಿ ಶಕ್ತಿಯನ್ನೂ ಕೂಡ ತಾನು ಸೆಳೆದ ಅಂತ ವಾಲ್ಮೀಕಿಗಳು ಬರೀತಾರೆ. ಅಂದರೆ ಪರಶುರಾಮಾವತಾರವೂ ಕೂಡ ಮಹಾವಿಷ್ಣುವಿನ ಒಂದು ಅವತಾರವೇ. ಈ ಅವತಾರ ಇನ್ನೇನು ರಾಮಾವತಾರ ಆಗಿದೆ, ಇನ್ನು ಪರಶುರಾಮ ಅವತಾರ ಅಂತ ಹೇಳುವಂಥದ್ದು ಹಿಂದಕ್ಕೆ ಸರಿಯುವಂತಹ ಕಾಲವೂ ಬಂದಿದೆ. ಅಲ್ಲಿದ್ದಂತಹ ವೈಷ್ಣವಿ ಶಕ್ತಿಯನ್ನು ತಾನು ಹಿಡಿದೆಳೆದ. ಆ ಬಿಲ್ಲಿನ ವೈಷ್ಣವ ಧನಸ್ಸಿನ ಜೊತೆಯಲ್ಲಿ ಆ ವೈಷ್ಣವಿ ಶಕ್ತಿಯು ಕೂಡ ಮತ್ತೆ ಬಂದು ಶ್ರೀರಾಮನಲ್ಲಿ ತಾನು ಐಕ್ಯವಾಯಿತು. ಆ ಎಳೆದಂತಹ ಆ ರಭಸಕ್ಕೆ ಪರಶುರಾಮರಿಗೆ ಗೊತ್ತಾಯಿತು ಮಹಾವಿಷ್ಣು ಅಂತ ಹೇಳುವಂಥದ್ದು. ತಾವು ಆ ಕೋಪ ಕ್ರೋಧ ಎಲ್ಲವೂ ಬಿಟ್ಟು ತಣ್ಣಗಾದರು. ಎಳೆದು ತೆಗೆದಂತಹ ಶ್ರೀರಾಮಚಂದ್ರ ಅದಕ್ಕೆ ಶರಸಂಧಾನವನ್ನು ಮಾಡಿಯೇ ಬಿಡ್ತಾನೆ. ಮಾಡಿಬಿಟ್ಟ ನಂತರ ಕೇಳ್ತಾನೆ, ಒಂದು ಬಾರಿ ರಾಮ ಬಾಣ ಗುರಿಯಿಟ್ಟು ಬಿಟ್ಟ ಅಂತಾದರೆ ಎಲ್ಲಿ ಆದರೆ ಇದು ಹೋಗಿ ಮುಟ್ಲೇಬೇಕು, ಎಲ್ಲಿಗೆ ಬಿಡಲಿ ಅಂತ ಹೇಳುವಂಥದ್ದನ್ನು ನೀವೇ ಹೇಳಿ, ಇದರ ರಕ್ಷೆ ಯಾವುದು ಅಂತ ಹೇಳುವಂಥದ್ದನ್ನು ನೀವು ಸೂಚಿಸಿ, ನೀವು ತಪಸ್ಸಿನಿಂದ ಗಳಿಸಿದಂತಹ ಆ ಪುಣ್ಯ ಲೋಕಗಳನ್ನು ನಾಶ ಮಾಡಬೇಕೋ ಅಥವಾ ಇವರಿಗೆ
ಶೀಘ್ರವಾಗಿ ಗಮಿಸುವಂತಹ ಒಂದು ಶಕ್ತಿ ಇತ್ತು. ಅವರು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ತಾ ಪ್ರತಿದಿನವೂ ಕೂಡ ತಾವು ಮಹೇಂದ್ರ ಪರ್ವತಕ್ಕೆ ಹೋಗಿ ಅಲ್ಲಿ ತಾವು ವಾಸ ಮಾಡ್ತಾ ಇದ್ರಂತೆ. ಅಂದರೆ ರಾತ್ರಿಯ ಹೊತ್ತು ಭೂಮಿಯಲ್ಲಿ ನಾನು ಇರುವುದಿಲ್ಲ ಅಂತ ಹೇಳಿ ಕಶ್ಯಪರಿಗೆ ತಾವು ಮಾತನ್ನು ಕೊಟ್ಟಿದ್ರು. ಹಾಗಾಗಿ ಈಗ ಯಾವುದ ಕಡೆಗೆ ಎಲ್ಲಿ ನಾನು ಈ ಶರಸಂಧಾನವನ್ನು ಮಾಡಿಬಿಟ್ಟಿದ್ದೇನೆ, ಯಾವುದು ಲಕ್ಷ್ಯ ಅಂತ ಹೇಳುವಂಥದ್ದು ಹೇಳಿ, ನಿಮ್ಮ ಪುಣ್ಯಲೋಕಗಳನ್ನು ನಾಶ ಮಾಡಲಾ ಅಥವಾ ನಿಮ್ಮ ಗಮನ ಶಕ್ತಿಯನ್ನು ನಾಶ ಮಾಡಲೋ ಅಂತ. ಆವಾಗ ಪರಶುರಾಮರು ಹೇಳ್ತಾರೆ, ಪುಣ್ಯಲೋಕಗಳನ್ನೇ ನೀನು ನಾಶ ಮಾಡಿಬಿಡು. ಅನೇಕ ವರ್ಷಗಳ ತಪಸ್ಸಿನಿಂದಾಗಿ ಬಹಳಷ್ಟು ಪುಣ್ಯ ಸಂಚಯವಾಗಿದೆ, ಆ ಪುಣ್ಯ ನಾಶವಾಗಲಿ. ಆದರೆ ನಾನು ಆ ಕಶ್ಯಪರಿಗೆ ಕೊಟ್ಟ ಮಾತಿನ ಪ್ರಕಾರವಾಗಿ ನಾನು ಹೋಗಿ ಮಹೇಂದ್ರ ಪರ್ವತದಲ್ಲಿ ಇರಬೇಕಾಗಿದೆ, ಆ ನನ್ನ ಗಮನ ಶಕ್ತಿಯನ್ನು ನಾಶ ಮಾಡಬೇಡ ಅಂತ. ಅದೇ ರೀತಿಯಾಗಿ ರಾಮಬಾಣ ಹೋಗಿ ಎಲ್ಲ ಅವರ ಪುಣ್ಯಲೋಕಗಳನ್ನು ಆ ತಪಸ್ಸಿನಿಂದ ಏನು ಸಂಗ್ರಹವಾಗಿತ್ತಲ್ಲ ಅದೆಲ್ಲವನ್ನೂ ನಾಶ ಮಾಡಿಬಿಡುತ್ತದೆ. ಮತ್ತೆ ಶ್ರೀರಾಮಚಂದ್ರ ತಾನು ಸತ್ಕರಿಸ್ತಾನೆ ಬಂದಂತಹ ಪರಶುರಾಮರಿಗೆ. ಮತ್ತೆ ತಾನು ಅರ್ಘ್ಯಗಳನ್ನು ಪಾದ್ಯಗಳನ್ನು ಎಲ್ಲವನ್ನೂ ಕೊಟ್ಟು ಅವರನ್ನು ಸತ್ಕರಿಸಿ ಅವರನ್ನು ಆಧರಿಸಿ ರಾಮಚಂದ್ರ ಸ್ವಾಮಿ ತಾನು ಅಯೋಧ್ಯೆ ಕಡೆಗೆ ಮುನ್ನಡೀತಾನೆ. ಹಾಗೂ ಪರಶುರಾಮರು ತಾವಲ್ಲಿಂದ ಮಹೇಂದ್ರ ಪರ್ವತದ ಕಡೆಗೆ ತೆರಳುತ್ತಾರೆ. ಯಾಕೆ ಈ ಪ್ರಸಂಗ ನಡೆಯಿತು? ಮತ್ತೆ ಭಗವಂತನ ಶ್ರೀರಾಮಚಂದ್ರನ ಶ್ರೇಷ್ಠತೆಯನ್ನು ತಿಳಿಸಿಕೊಡುವುದಕ್ಕಾಗಿ ಮತ್ತೆ ಈ ಒಂದು ಪ್ರಸಂಗವು ಇಲ್ಲಿ ನಾವು ಬಂದದ್ದನ್ನು ಕಾಣಬಹುದು. ವೈಷ್ಣವ ಧನಸ್ಸನ್ನು ಕೂಡ ಎತ್ತುವಂತಹ ಸಾಮರ್ಥ್ಯ ಇತ್ತು. ಯಾಕಂದರೆ ಪೂರ್ಣಾವತಾರಿ ಆದಂತಹ ಆ ರೂಪ, ಆ ಒಂದು ಅವತಾರ ಅದು ರಾಮಾವತಾರ. ಯಾವುದೇ ಒಂದು ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದಿಲ್ಲ, ಅದು ಎಲ್ಲವೂ ಸಾಧ್ಯ ಅಂತ ಹೇಳುವಂಥದ್ದು ತೋರಿಸಿಕೊಡೋದಕ್ಕಾಗಿ. ಅಲ್ಲದೆ ಮನುಷ್ಯಾವತಾರದಲ್ಲಿ ಬಂದಿದ್ರೂ ಕೂಡ ಮಹಾವಿಷ್ಣು ಅಂತ ಹೇಳುವಂಥದ್ದನ್ನು ಮತ್ತೆ ಮತ್ತೆ ಜನರಿಗೆ ತೋರಿಸಿಕೊಡಬೇಕು, ಪೂರ್ಣಾವತಾರ ಇದು ಅಂತ ಹೇಳುವಂಥದ್ದನ್ನು. ಅದಕ್ಕೋಸ್ಕರ ಇಲ್ಲಿ ಈ ಪರಶುರಾಮರು ಬಂದದ್ದು, ಈ ಎಲ್ಲ ಘಟನೆಗಳು ನಡೆದದ್ದು. ಹೀಗೆ ಮರಳಿ ಅಲ್ಲಿಂದ ಪರಶುರಾಮರನ್ನು ಕಳುಹಿಸಿಕೊಟ್ಟ ನಂತರ ತಾವು ಅಯೋಧ್ಯೆಯ ಕಡೆಗೆ ಬರ್ತದೆ. ಸಂಪೂರ್ಣ ಆ ದಶರಥನ ಪುತ್ರರು, ಅದೇ ರೀತಿಯಾಗಿ ಸೊಸೆಯಂದಿರು ಎಲ್ಲರನ್ನು ಕರೆದುಕೊಂಡು ಆ ದಿಬ್ಬಣ ಇಲ್ಲಿಗೆ ಬಂದು ಸಂಭ್ರಮದಿಂದ ವಧೂವರರ ಸ್ವಾಗತ ಆಗುತ್ತದೆ. ಹಾಗೂ ಸಂತೋಷದಿಂದ ಕೆಲವೊಂದಷ್ಟು ವರ್ಷಗಳ ಕಾಲ ರಾಮ, ಲಕ್ಷ್ಮಣ, ಸೀತೆ, ಅದೇ ರೀತಿಯಾಗಿ ಉಳಿದ 3 ಜನ ರಾಜಕುಮಾರಿಯರು ಎಲ್ಲರೂ ಸಂತೋಷದಿಂದ ಅಯೋಧ್ಯೆಯಲ್ಲಿ ಇದ್ದರು ಅಂತ ಹೇಳುವಲ್ಲಿಗೆ ಬಾಲಕಾಂಡವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಬಾಲಕಾಂಡದ ಮುಕ್ತಾಯ ಇಲ್ಲಿಗೆ ಆಗ್ತದೆ. ಕೆಲವೊಂದಷ್ಟು ವರ್ಷಗಳ ಕಾಲ, ಇಷ್ಟು ವರ್ಷಗಳಲ್ಲಿ ಮಾತ್ರ ರಾಮ ಹಾಗೂ ಸೀತಾದೇವಿ ತಾವು ಸಂತೋಷವಾಗಿ ರಾಜಭೋಗಗಳನ್ನೆಲ್ಲವನ್ನೂ ಅನುಭವಿಸ್ತಾ ಅರಮನೆಯಲ್ಲಿ ಇದ್ದರು. ಇದರಿಂದ ನಂತರ ನಮಗೆ ಎಲ್ಲಿಯೂ ಕೂಡ ಸೀತಾರಾಮರು ಈ ರೀತಿ ಅರಮನೆಯಲ್ಲಿ ರಾಜರಾಣಿಯರಾಗಿ ಸಂತೋಷದಿಂದ, ಈಗಿನ್ನೂ ರಾಜ ಆಗಲಿಲ್ಲ, ಯುವರಾಜನೂ ಆಗಿಲ್ಲ, ಆದರೂ ರಾಜಕುಮಾರ ಅರಮನೆಯ ಸುಖ ಭೋಗಭಾಗ್ಯಗಳನ್ನು ಅನುಭವಿಸ್ತಾ ಇಲ್ಲಿಂದ ಮುಂದೆ ಅವರು ಯಾವತ್ತೂ ಇರುವುದಿಲ್ಲ. ರಾಮ ಇದ್ದರೆ ಸೀತೆ ಜೊತೆಯಲ್ಲಿ ಇಲ್ಲ. ಈ ಇಷ್ಟು ಕಾಲ ತಾವು ಸಂತೋಷವಾಗಿದ್ದರು ಅಂತ ಹೇಳುವುದಕ್ಕೋಸ್ಕರ ಕೆಲವು ಋತುಗಳಲ್ಲಿ ಅಂತ ವಾಲ್ಮೀಕಿಗಳು ಬರೀತಾರೆ. ಋತು ಅಂತ ಬರೆದಾಗ ಕಾಲ ಸ್ವಲ್ಪ ಹೆಚ್ಚು ಅಂತ ನಮಗೆ ಕಾಣಬಹುದು ಅಂತ ಹೇಳುವಂಥ ಕಾರಣಕ್ಕೆ ವರ್ಷಗಳನ್ನು ಬರೆಯುವುದಿಲ್ಲ. ಋತುಗಳ ಕಾಲ ಸಂತೋಷವಾಗಿದ್ದರು. ಹೇಗಿದ್ದರು? ಬಹಳ ಆತ್ಮೀಯತೆಯಿಂದ ಇದ್ದರು, ಬಹಳ ಪ್ರೇಮಾಧಾರಗಳಿಂದ ಇದ್ದರು. ಸೀತೆ ರಾಮನ ಮನದನ್ನೇ ಆಗಿದ್ಲು. ರಾಮನಿಗೆ ಹೇಗೆ ಬೇಕೋ, ಯಾವ ರೀತಿ ಹಿತವಾಗುತ್ತದೋ ಆ ರೀತಿಯಲ್ಲಿ ತಾನು ಇದ್ಲು. ಇಬ್ಬರು ಒಬ್ರಿಗೊಬ್ಬರು ಕೂಡ ಅತ್ಯಂತ ಅನ್ಯೋನ್ಯವಾಗಿದ್ದರು, ಬಹಳ ಪ್ರೀತಿಯಿಂದ ಇದ್ದರು ಅಂತ ಹೇಳುವಂಥದ್ದು. ಇದನ್ನೆಲ್ಲ ನಾವು ನೋಡಬೇಕು. ನಾವಿವತ್ತು ರಾಮಾಯಣವನ್ನು ನೋಡಬೇಕಾದ್ರೆ ನಮಗೆ ಯಾವುದೇ ಕಲ್ಪನೆಯನ್ನು ನಾವು ಮಾಡ್ಕೊಳ್ತೇವೆ. ಮಗ ಇರಬೇಕು ಅಂತ ಹೇಳಿ ಆದರೆ ಅವನು ರಾಮನಂತೆ ಇರಬೇಕು. ಅದೇ ಅಣ್ಣ ಇರಬೇಕೋ, ಉದಾಹರಣೆ ರಾಮನಂತೆ ಇರಬೇಕು. ಗೆಳೆಯನಿರಬೇಕೋ ರಾಮನ ರೀತಿಯಲ್ಲೇ ಇರಬೇಕು. ಶಿಷ್ಯನಿರಬೇಕೋ ರಾಮನ ಹಾಗೆ ಇರಬೇಕು. ಅದೇ ರೀತಿ ಶತ್ರು ಇರಬೇಕು ಅಂತಾದರೂ ರಾಮನಂತೆ ಇರಬೇಕು ಅಂತ ನಾವು ಹೇಳ್ತೇವೆ. ಆದರೆ ಪತಿಯಾದವನು ರಾಮನಂತೆ ಇರಬೇಕು ಅಂತ ಹೇಳುವಂತಹ ಹೆಣ್ಣು ಮಕ್ಕಳು ಬಹಳ ಕಮ್ಮಿ. ಯಾಕೆಂದರೆ ನಮ್ಮಲ್ಲಿ ಇರುವಂತಹ ತಪ್ಪು ಕಲ್ಪನೆ. ರಾಮಾಯಣವನ್ನು ಬಿಡಿಸಿ ನಾವು ಓದಬೇಕು. ರಾಮ ಸೀತೆಯರು ಹೇಗಿದ್ದರು, ರಾಮ ಸೀತೆಯ ಜೊತೆಯಲ್ಲಿ ಯಾವ ರೀತಿ ತಾನು ಪ್ರೀತಿಯಿಂದ ಇದ್ದ, ಅವಳನ್ನು ಎಷ್ಟು ಪ್ರೇಮಿಸ್ತಿದ್ದ ಭಗವಂತ, ಲಕ್ಷ್ಮೀ ಸ್ವರೂಪಿ ಸೀತಾದೇವಿ, ಅವರಿಬ್ಬರ ಬಾಂಧವ್ಯ ಹೇಗಿತ್ತು, ಅವರಿಬ್ಬರ ಆ ಪ್ರೀತಿ ಹೇಗಿತ್ತು ಅಂತ ಹೇಳುವಂಥದ್ದು ರಾಮಾಯಣದಲ್ಲಿ ವಾಲ್ಮೀಕಿಗಳು ಬಹಳಷ್ಟು ಕೊಟ್ಟಿದ್ದಾರೆ, ಅಲ್ಲಿ ಮೊಗೆದು ತುಂಬಿಸಿದ್ದಾರೆ. ನಾವು ರಾಮಾಯಣವನ್ನು ಓದಬೇಕು. ರಾಮ ಕೇವಲ ಸೀತಾಪತಿಯಾಗಿ ಮಾತ್ರ ಇದ್ದವನಲ್ಲ. ರಾಮ ಅಯೋಧ್ಯೆಯ ಅರಸು.
ಹಾಗಾಗಿ ಭಗವಂತ ತಾನು ತನ್ನ ಸ್ವಾರ್ಥದ ಚಿಂತನೆಯನ್ನು ಮಾಡದೆ ಅಯೋಧ್ಯೆಯ ಪ್ರಜೆಗಳ ಹಿತದೃಷ್ಟಿಯಿಂದ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗಿತ್ತೇ ಹೊರತು ಅದರಿಂದ ಸ್ವಂತ ತಾನು ನೊಂದುಕೊಂಡಿಲ್ಲ ಅಂತ ನಾವು ಭಾವಿಸಬಾರದು. ರಾಮನ ಮನಸ್ಸಿನ ಚಿಂತನೆ ಹೇಗಿತ್ತು, ರಾಮನ ಮನಸ್ಸಿನ ದುಃಖ ಹೇಗಿತ್ತು, ರಾಮ ಸೀತೆ ಇಲ್ಲದೆ ಪಟ್ಟಂತಹ ಪಾಡು ಹೇಗಿತ್ತು, ಇದೆಲ್ಲವನ್ನೂ ಕೂಡ ವಾಲ್ಮೀಕಿಗಳು ರಾಮಾಯಣದಲ್ಲಿ ಕೊಟ್ಟಿದ್ದಾರೆ. ನಾವು ಓದಬೇಕು, ನಾವು ತಿಳ್ಕೊಳ್ಳದೆ ರಾಮನಿಗೆ ನಿರ್ದಯಿ ರಾಮ ಅಂತ ಹಾಡುಗಳನ್ನು ಬರೀತಾರೆ. ಅದನ್ನು ಕೇಳ್ತಾ ಪತಿಯಾದರೆ ರಾಮನ ರೀತಿ ಇರಬಾರದು ಅಂತ ಹೇಳುವಂಥ ಮಾತುಗಳು, ಇದನ್ನೆಲ್ಲ ನಾವು ರಾಮಾಯಣವನ್ನು ಓದದೆ ನೋಡದೆ ನಾವು ಆಡಬಾರದು. ರಾಮ ಯಾವತ್ತೂ ಕೂಡ ಸೀತೆ ಇಲ್ಲದೆ ರಾಮನಾಗಿರಲಿಲ್ಲ, ರಾಮ ಅರಸನಾಗಿದ್ದ. ಆದರೆ ಆ ಸೀತೆ ಇಲ್ಲದಂತಹ ರಾಮ ಹೇಗಿದ್ದ, ರಾಮಾಯಣವನ್ನು ಓದಿ ನಾವು ತಿಳ್ಕೊಳ್ಬೇಕು. ಇಲ್ಲಿಗೆ ಬಾಲಕಾಂಡದ ಮುಕ್ತಾಯ ಆಗುತ್ತದೆ. ಸಂತೋಷದಲ್ಲಿ ರಾಮ ಸೀತೆಯರು ತಾವು ಅಯೋಧ್ಯೆಯಲ್ಲಿ ಒಂದಷ್ಟು ಕಾಲ ತಾವು ವಾಸವಾಗಿದ್ರು ಅಂತ ಹೇಳುವಲ್ಲಿಗೆ ಇಲ್ಲಿಂದ ಮುಂದೆ ಬರುವಂಥದ್ದು ಅಯೋಧ್ಯಾಕಾಂಡ. ಹೀಗೆ ಇರಬೇಕಾದ್ರೆ, ಸಂತೋಷದಿಂದ ಇವರೆಲ್ಲರೂ ಇರಬೇಕಾದ್ರೆ, ಭರತ ಯಾವತ್ತೂ ಅಯೋಧ್ಯೆಯಲ್ಲಿ ಇದ್ದವನಲ್ಲ. ಭರತ ತಾನು ತನ್ನ ಮಾವನ ಮನೆಯಲ್ಲಿ ಕೇಕಯ ದೇಶದಲ್ಲಿದ್ದವನು. ಭರತ ಬಾಲ್ಯದಿಂದಲೇ ಅವನು ಇದ್ದದ್ದು, ಅವನ ಸಂಪೂರ್ಣ ಅವನ ಕಾಲಾವಧಿಯನ್ನು ಅವನು ಕಳೆಯುತ್ತಿದ್ದದ್ದೇ ಕೇಕಯ ದೇಶದಲ್ಲಿ, ತನ್ನ ತಾಯಿಯಾದಂತಹ ಕೈಕೇಯಿಯ ತವರು ಮನೆಯಲ್ಲಿ. ಅಲ್ಲಿ ಅಶ್ವಪತಿ ಅವನ ಪಿತಾಮಹ ಇದ್ದಾನೆ, ಅಲ್ಲಿ ಹೋಗಿ ಅಲ್ಲಿ ತಾನು ಕಾಲವನ್ನು ಕಳೀತಾ ಇದ್ದ ಅವರ ಕೇಕಯ ದೇಶದಲ್ಲಿ, ಕೈಕೇಯಿಯ ತಂದೆಯಾದಂತಹ ಕೇಕಯ ಮಹಾರಾಜನ ಜೊತೆಯಲ್ಲಿ. ಯುಧಾಜಿತ್ತು ಅಂತ ಹೇಳುವಂಥವನು ಸೋದರ ಮಾವ. ಅಲ್ಲಿ ಅವರೆಲ್ಲ ಬಹಳ ಪ್ರೀತ್ಯಾಧಾರದಿಂದ ಭರತ ಜೊತೆಯಲ್ಲಿ ಶತ್ರುಘ್ನ, ಹೇಗೆ ರಾಮಲಕ್ಷ್ಮಣರು ಜೊತೆಯಾಗಿರ್ತಾರೋ ಹಾಗೆ ಭರತ ಶತ್ರುಘ್ನರೂ ಕೂಡ ಜೊತೆಯಾಗಿಯೇ ಇರುವಂಥವರು. ಭರತ ಶತ್ರುಘ್ನರನ್ನು ಬಹಳ ಪ್ರೀತ್ಯಾಧಾರದಿಂದ ಕೇಕಯ ದೇಶದಲ್ಲಿ ನೋಡಿಕೊಳ್ತಾ ಇದ್ರು. ಭರತ ತಾನು ಕೇಕಯ ದೇಶಕ್ಕೆ ಹೋಗಿದ್ದಾನೆ. ಅಯೋಧ್ಯೆಯಲ್ಲಿ ಭರತನಿಲ್ಲ, ಶತ್ರುಘ್ನಲಿಲ್ಲ. ಈ ಸಂದರ್ಭದಲ್ಲಿ ದಶರಥ ಮಹಾರಾಜ ತಾನು ಆಲೋಚನೆ ಮಾಡ್ತಾನೆ. ಬಹಳಷ್ಟು ಕಾಲ ಕಳೆಯಿತು, ತಲೆಯಲ್ಲಿ ಇವಾಗ ಹಣ್ಣು ಕೂದಲು ಬಹಳಷ್ಟಾಗಿದೆ, ನಾನೀಗ ವಿಶ್ರಾಂತಿಯ ಕಡೆಗೆ ಸಾಗಬೇಕು, ನನ್ನ ಮಗನಾದಂತಹ ರಾಮಚಂದ್ರನಿಗೆ ಯೌವರಾಜ್ಯಾಭಿಷೇಕವನ್ನು ಮಾಡ್ತೇನೆ ಅಂತ ತಾನು ತೀರ್ಮಾನವನ್ನು ಮಾಡ್ತಾನೆ. ವಸಿಷ್ಠರನ್ನು ಕರೀತಾನೆ, ವಾಮದೇವರನ್ನು ಕರೀತಾನೆ, ತನ್ನ ಮಂತ್ರಿಯಾದಂತಹ ಸುಮಂತ್ರನನ್ನು ಕರೀತಾನೆ. ಎಲ್ಲರನ್ನೂ ಕರೆದು ತಾನು ಸಮಾಲೋಚನೆ ಮಾಡ್ತಾನೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡ್ತೇನೆ, ಅವನು ಈ ಸಿಂಹಾಸನದಲ್ಲಿ ಕುಳಿತುಕೊಂಡದ್ದನ್ನು ನಾನು ನೋಡಬೇಕು, ಆ ಶ್ವೇತ ಛತ್ರದ ಅಡಿಯಲ್ಲಿ ನನ್ನ ರಾಮ ಬರುವುದನ್ನು ನಾನು ಕಾಣಬೇಕು, ನನ್ನ ಪ್ರಜೆಗಳಿಗೆ ಆ ಭಾಗ್ಯವನ್ನು ನಾನು ಕೊಡಬೇಕು. ರಾಮನನ್ನು ಬಹಳಷ್ಟು ಪ್ರೀತಿಸ್ತಾರೆ ನನ್ನ ಪ್ರಜೆಗಳು. ದಶರಥ ಇಲ್ಲದೇ ಹೋದರೂ ಪ್ರಜೆಗಳು ಬದುಕಿಯಾರು, ರಾಮನಿಲ್ಲದೆ ಬದುಕಲಾರರು. ಯಾಕೆಂದರೆ ರಾಮನ ಗುಣಗಳೇ ಹಾಗಿತ್ತು. ನಾವದನ್ನೆಲ್ಲ ಕಂಡಿದ್ದೇವೆ. ಪ್ರಿಯಭಾಷಿ, ಮಿತಭಾಷಿ, ಪೂರ್ವಭಾಷಿ ರಾಮ. ಯಾರೇ ಕಂಡರೂ ಕೂಡ ಅವರು ಮಾತಾಡಲಿ ಮತ್ತೆ ನಾನು ಮಾತಾಡ್ತೇನೆ ಅಂತ ಕಾಯುವವನಲ್ಲ, ತಾನೇ ಹೋಗಿ ಪೂರ್ವದಲ್ಲೇ ಮಾತಾಡಿಸುವವನು ರಾಮ. ಅಂತಹ ರಾಮನಿಗಾಗಿ ಜನರೆಲ್ಲರೂ ಕೂಡ ಕಾಯ್ತಾರೆ. ಅವನನ್ನು ರಾಜನನ್ನಾಗಿ ಮಾಡಬೇಕು, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಎಲ್ಲರ ಮುಂದೆ ತನ್ನ ಆಗ್ರಹವನ್ನು ದಶರಥ ಇಡ್ತಾನೆ. ಬಹಳ ಸಂತೋಷ ಪಡ್ತಾರೆ, ಎಲ್ಲರೂ ಕೂಡ ಸಂತೋಷ ಪಡ್ತಾರೆ. ವಸಿಷ್ಠರು ಮುಹೂರ್ತವನ್ನು ಇಡ್ತಾರೆ. ಮುಂದಿನ ಪುಷ್ಯ ನಕ್ಷತ್ರದಲ್ಲಿ ಶ್ರೀರಾಮಚಂದ್ರನಿಗೆ ಯೌವರಾಜ್ಯಾಭಿಷೇಕವನ್ನು ಮಾಡೋಣ. ಇವಾಗ ಮತ್ತೆ ಪ್ರಶ್ನೆ ಬಂತು. ರಾಮಾಯಣದ ಕುರಿತು ಪ್ರಶ್ನೆ ಹಾಕುವವರೆಲ್ಲ ಇಲ್ಲಿ ಕೇಳ್ತಾರೆ, ವಸಿಷ್ಠರು ಮುಹೂರ್ತ ಇಟ್ಟ ಮೇಲೆ ಅದು ಯಾಕೆ ಆಗಲಿಲ್ಲ? ವಸಿಷ್ಠರು ಮುಹೂರ್ತ ಇಟ್ಟರು, ಆದರೆ ವಸಿಷ್ಠರಿಗೆ ಗೊತ್ತಿತ್ತು ಶ್ರೀರಾಮಚಂದ್ರ ತಾನು ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗಿ ತಾನು ಕುಳಿತುಕೊಂಡು ರಾಜ್ಯಭಾರ ಮಾಡುವುದಕ್ಕೋಸ್ಕರ ಆದಂಥ ಅವತಾರ ಅಲ್ಲ ಅದು ಅಂತ ಹೇಳುವಂಥದ್ದು ವಸಿಷ್ಠರಿಗೆ ಗೊತ್ತಿತ್ತು. ಆದರೆ ಹೇಗೆ ಇಲ್ಲಿ ರಾಮಾವತಾರದಲ್ಲಿ ಭಗವಂತ ತಾನು ತನ್ನ ಲೀಲೆಗಳನ್ನು ತೋರಿಸ್ತಾ ಇದ್ದಾನೋ ಅದೇ ಸರದಿ ಈಗ ವಸಿಷ್ಠರದ್ದು ಆಗಿದೆ. ಕೇವಲ ಪಟ್ಟಾಭಿಷಿಕ್ತನಾಗಿ ಕೂತುಕೊಂಡು ಅಯೋಧ್ಯೆ ರಾಜ್ಯಭಾರಕ್ಕಾಗಿ ಆದ ಅವತಾರ ಅಲ್ಲ ಅದು. ಅಲ್ಲಿ ಶಬರಿಯ ಪ್ರೀತಿ ಕಾಯ್ತಾ ಇದೆ, ಅಲ್ಲಿ ಗುಹನ ವಾತ್ಸಲ್ಯ ಕಾಯ್ತಾ ಇದೆ, ಅದೇ ರೀತಿಯಾಗಿ ಅನೇಕ ರಾಕ್ಷಸರ ವಧೆ ಆಗಬೇಕಾಗಿದೆ, ರಾವಣ ಸಂಹಾರ ಆಗಬೇಕಾಗಿದೆ, ಇದೆಲ್ಲ ಕಾರ್ಯ ಆಗಬೇಕಾಗಿದೆ. ಆದರೂ ಕೂಡ ಮುಹೂರ್ತವನ್ನು ಇಟ್ಟುಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಅವರದೊಂದು ಪಾತ್ರ ಇದು, ಮುಂದಿನ ಘಟನೆಗಳಿಗೆ ನಾಂದಿ ಹಾಡ್ತಾ ಇದ್ದಾರೆ ವಸಿಷ್ಠರು ಕೂಡ ಅಂತ ಹೇಳುವಂಥದ್ದನ್ನು ಮರೆಯಬಾರದು. ಹೀಗೆ ಮುಂದಿನ ಪುಷ್ಯ ನಕ್ಷತ್ರದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂತ ಹೇಳುವಂಥದ್ದು ತೀರ್ಮಾನವಾಗುತ್ತದೆ. ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ರಾಮಚಂದ್ರನನ್ನು ಕರೆಸಲಾಗುತ್ತದೆ. ರಾಮಚಂದ್ರನಿಗೆ ಈ ವಿಚಾರವನ್ನು ತಿಳಿಸ್ತಾನೆ ದಶರಥ.
ಸಂತೋಷ ವಿಪರೀತ ಅಂತ ಪಡುವಂಥದ್ದಿಲ್ಲ, ಒಂದು ರೀತಿ ಸ್ಥಿತಪ್ರಜ್ಞತೆ. ನಾವು ಇದೆಲ್ಲ ರಾಮಚಂದ್ರನಲ್ಲಿ ಕಳೆಯಬೇಕಾದಂತಹ ಗುಣಗಳು. ಸಂತೋಷದ ವಿಚಾರವನ್ನು ಹೇಳಿದಾಗ ವಿಪರೀತ ತಾನದರಿಂದ ಸಂತೋಷಪಟ್ಟು ಹಾರಿ ಕುಣಿದಾಡುವುದಿಲ್ಲ. ಅದೇ ದುಃಖ ವಿಚಾರವನ್ನು ಕೇಳಿದಾಗ ತೀರ ಕುಗ್ಗಿ ಹೋಗುವುದಿಲ್ಲ. ನೀನು ನಾಳೆಯ ದಿವಸ ನಿನಗೆ ಪುಷ್ಯ ನಕ್ಷತ್ರದಲ್ಲಿ ಪಟ್ಟಾಭಿಷೇಕ ಅಂತ ಹೇಳುವಾಗ ತಂದೆಯ ಆಜ್ಞೆ ಅಂತ ಹೇಳಿಕೊಂಡು ತಾನದನ್ನು ಸ್ವೀಕಾರವನ್ನು ಮಾಡ್ತಾನೆ. ಹಾಗೂ ಅಲ್ಲಿ ಸಂಪೂರ್ಣ ರಾಜನೀತಿಯನ್ನು ದಶರಥ ಮಹಾರಾಜ ಶ್ರೀರಾಮಚಂದ್ರನಿಗೆ ತಾನು ತಿಳಿಯ ಹೇಳುತ್ತಾನೆ. ಹೇಗಿರಬೇಕು ರಾಜನಾದವನು ಅಂತ ಹೇಳುವಂಥದ್ದನ್ನೆಲ್ಲ ರಾಮಾಯಣದಲ್ಲಿ ಕೊಟ್ಟಿದ್ದಾರೆ. ಇವತ್ತಿನ ನಮ್ಮ ರಾಜಕಾರಣಿಗಳು ಒಂದಷ್ಟು ರಾಮಾಯಣವನ್ನು ಬಿಡಿಸಿ ಓದುವುದೊಳ್ಳೆಯದು. ದಶರಥನ ಬಾಯಿಯಿಂದ ಈ ವಿಚಾರಗಳೆಲ್ಲ ಬರ್ತದೆ. ಒಬ್ಬ ರಾಜನಾದವನಿಗೆ ಇರಬೇಕಾದ ಅರ್ಹತೆ ಏನು ಅಂತ ಹೇಳುವಂಥದ್ದನ್ನು. ಈ ರೀತಿಯಾಗಿ ಅಲ್ಲಿ ಸಂಪೂರ್ಣವಾಗಿ ರಾಜನೀತಿಯನ್ನು ವಿವರಣೆ ಎಲ್ಲವನ್ನೂ ಕೂಡ ಶ್ರೀರಾಮನಿಗೆ ತಾವು ವಿವರಿಸ್ತಾನೆ ದಶರಥ. ಅಲ್ಲಿಂದ ಮುಂದೆ ಇಡೀ ಅಯೋಧ್ಯ ಪಟ್ಟಣದಲ್ಲಿ ಡಂಗುರ ಸಾರಲಾಗುತ್ತದೆ. ಪುಷ್ಯ ನಕ್ಷತ್ರದ ಶುಭ ದಿನದಂದು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಆಹಾ, ಜನರ ಒಂದು ಸಂಭ್ರಮವನ್ನು ರಾಮಾಯಣವನ್ನು ಓದಿ ನಾವು ನೋಡಬೇಕು. ಬಹಳ ಸಂತೋಷ, ಬಹಳ ಸಂಭ್ರಮ. ಆ ಕ್ಷಣದಿಂದ ಪಟ್ಟಾಭಿಷೇಕದ ತಯಾರಿ ಆರಂಭವಾಯಿತು ಅಯೋಧ್ಯೆಯಲ್ಲಿ. ಮನೆ ಮನೆಗಳು ಸಿಂಗರಿಸಲ್ಪಟ್ಟಿತು. ಆ ಬೀದಿಯಲ್ಲಿದ್ದಂತಹ ಎಲ್ಲ ಧೂಳನ್ನು ತೆಗೆದು ಪನ್ನೀರನ್ನು ಸಿಂಪಡಣೆ ಮಾಡಲಾಯಿತು. ಮನೆಗಳಲ್ಲಿ ಚಿನ್ನ ವಜ್ರ ಮುತ್ತುಗಳಿಂದ ತಾವು ಸಿಂಗಾರವನ್ನು ಮಾಡ್ತಾರೆ, ತಾವು ಸಿಂಗರಿಸಿಕೊಳ್ಳುತ್ತಾರೆ. ವಿಧ ವಿಧದ ಭಕ್ಷ್ಯಗಳ ತಯಾರಿಗೆ ಈಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಊರ ಪರ ಊರ ತಮ್ಮ ನೆಂಟರಿಷ್ಟರಿಗೆ ಕೂಡಲೇ ಹೋಗಿ ಹೇಳುವಂತಹ ಕ್ರಿಯೆಗಳೂ ಪ್ರಾರಂಭವಾಯಿತು. ಬಹಳ ಸಂತೋಷ. ನಮ್ಮ ರಾಮಚಂದ್ರ ಸ್ವಾಮಿ ತಾನು ಪಟ್ಟಾಭಿಷಿಕ್ತನಾಗ್ತಾನೆ ಅಂತ ಆ ಪ್ರಜೆಗಳಿಗಿರುವಂತಹ ಸಂತೋಷ. ಹೀಗೆ ಸಂತೋಷ ಪಡ್ತಾ ಇರಬೇಕಾದ್ರೆ ಶ್ರೀರಾಮಚಂದ್ರ ತಾನು ಹೋಗಿ ಕೌಸಲ್ಯೆಯ ಬಳಿಯಲ್ಲಿ ತಾನು ಹೇಳ್ತಾನೆ, ಅಮ್ಮ ಪಟ್ಟಾಭಿಷೇಕ ಅಂತೆ, ತಂದೆಯವರು ಈಗಷ್ಟೇ ಹೇಳಿದ್ದಾರೆ. ಕೌಸಲ್ಯೆಯೂ ಬಹಳ ಸಂತೋಷ ಪಡ್ತಾಳೆ. ಹಾಗೂ ಮುಂದೆ ರಾಮನ ಶ್ರೇಯಸ್ಸಿಗಾಗಿ ತಾನು ಅನೇಕ ಯಜ್ಞಯಾಗಾದಿಗಳನ್ನು ಮಾಡಲು ಪ್ರಾರಂಭ ಮಾಡ್ತಾಳೆ. ಸೀತೆಗೂ ಸುದ್ದಿ ಬಿಡ್ತದೆ, ಸೀತೆಗೂ ಸಂತೋಷ. ಹೀಗೆ ಇಡೀ ಅಯೋಧ್ಯೆಯಲ್ಲಿ ಒಂದೇ ಒಂದು ಚಿಕ್ಕ ಇರುವೆಯನ್ನು ಬಿಡದೆ ಪ್ರತಿಯೊಬ್ಬರಿಗೂ ಕೂಡ ಸಂತೋಷ. ಸಕಲ ಜೀವ ಜಂತುಗಳಿಗೂ ಕೂಡ ರಾಮ ಪಟ್ಟಾಭಿಷೇಕದ ಆ ಒಂದು ಸಂಭ್ರಮ, ಆ ಒಂದು ಸಂತೋಷ, ಆ ಒಂದು ಸಡಗರ, ಒಂದು ರೀತಿ ಉನ್ಮಾದ ಅಂತ ಹೇಳಬಹುದು. ಆ ಉನ್ಮಾದದಲ್ಲಿ ಇಡೀ ಅಯೋಧ್ಯ ನಗರ ಇರಬೇಕಾದ್ರೆ ಅಲ್ಲೊಬ್ಬಳಿದ್ದಾಳೆ ಮಂಥರ ಅಂತ ಹೇಳುವಂಥವಳು. ಅವಳನ್ನು ಜ್ಞಾತಿದಾಸಿ ಅಂತ ಬರೆದಿದ್ದಾರೆ ವಾಲ್ಮೀಕಿಗಳು. ಏನು ಜ್ಞಾತಿದಾಸಿ ಅಂದರೆ, ಇವಳು ಕೈಕೇಯಿಯ ಜೊತೆಯಲ್ಲಿ ವಿವಾಹವಾಗಿ ಕೈಕೇಯಿ ಯಾವಾಗ ಬಂದಲೋ ಅಯೋಧ್ಯೆಗೆ ಜೊತೆಯಲ್ಲೇ ಬಂದವಳು ಇವಳು. ಅವಳ ಸಂಬಂಧಿಗಳು ಕೂಡ ಅಂತ. ಕೈಕೇಯಿಯ ಬಾಲ್ಯದಿಂದಲೇ ಕೈಕೇಯಿಯನ್ನು ಸಾಕಿ ಸಲಹಿದವಳು. ದಶರಥನಿಗಿರುವಂತಹ 3 ಪತ್ನಿಯರು. ದೊಡ್ಡವಳು ಕೌಸಲ್ಯ ಆದರೆ ಎರಡನೆಯವಳು ಸುಮಿತ್ರ, ಚಿಕ್ಕವಳು ಕೈಕೇಯಿ. ಈ ಕೈಕೇಯಿಯ ಜೊತೆಯಲ್ಲಿ ಬಂದವಳು ಈ ಮಂಥರ. ತಾನು ತನ್ನ ಆ ಕೈಕೇಯಿಯ ಅಂತಃಪುರ ಏನಿತ್ತು ಅಲ್ಲಿ ಒಪ್ಪರಿಗೆಯ ಮೇಲೆ ಹತ್ತಿ ತಾನು ಹೊರಗಡೆ ನೋಡ್ತಾಳೆ. ಎಲ್ಲ ಕಡೆಯಲ್ಲಿ ಸಂಭ್ರಮ, ಸಂತೋಷ, ಏನೋ ಒಂದು ಹಬ್ಬದ ಸಿದ್ಧತೆ ಮಾಡುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಏನು, ಯಾಕಾಗಿ ಈ ಸಿದ್ಧತೆ, ಇವಳಿಗೆ ವಿಚಾರವೇ ಗೊತ್ತಿಲ್ಲ. ಅಲ್ಲೇ ಎದುರುಗಡೆ ಕೌಸಲ್ಯೆಯ ದಾಸಿ ತಾನು ಅವಳ ಅಂತಃಪುರದ ಮೇಲೆ ಇದ್ದಾಳೆ. ಅವಳನ್ನು ಕರೆದು ಕೇಳ್ತಾಳೆ, ಏನು, ಯಾಕೆ ಸಂಭ್ರಮ, ಏನು ಜನರೆಲ್ಲ ಇಷ್ಟೊಂದು ಸಂತೋಷದಲ್ಲಿದ್ದಾರಲ್ಲ, ಏನಾಗ್ತಾ ಇದೆ ಅಯೋಧ್ಯೆಯಲ್ಲಿ ಅಂತ. ಆವಾಗ ಆಕೆ ತಿಳಿಸ್ತಾಳೆ, ಇನ್ನೂ ನಿನಗೆ ವಿಚಾರ ಗೊತ್ತಿಲ್ವೇ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ರಾಮ ಅಂತ ಕೇಳಿದಾಕ್ಷಣ ಇವಳಿಗೆ ಹೊಟ್ಟೆಯಲ್ಲಿ ಉರಿಲಿಕ್ಕೆ ಪ್ರಾರಂಭ ಆಯಿತು ಮಂಥರೆಗೆ. ಆಕೆಗೆ ಬಾಲ್ಯದಿಂದಲೇ ರಾಮನನ್ನು ಕಂಡ್ರೆ ಆಗದು. ಇಡೀ ಅಯೋಧ್ಯ ನಗರದಲ್ಲಿ ನಮ್ಮ ಸ್ವಾಮಿಯನ್ನು ಕಂಡ್ರೆ, ರಾಮಚಂದ್ರನನ್ನು ಕಾಣ್ರೆ ಆಗದೇ ಇದ್ದಂತಹ ಒಂದು ಜೀವ ಉಂಟು ಅಂತ ಹೇಳಿ ಆದರೆ ಅದು ಈ ಮಂಥರೆ ಮಾತ್ರ ಅಂತ. ಇದೆಲ್ಲ ದೇವರಹಸ್ಯ ಅಂತ ಹೇಳುವಂಥದ್ದನ್ನು ನಾವು ಮರೆಯಬಾರದು. ಈ ಮಂಥರೆಯೂ ಕೂಡ ಒಬ್ಬಳು ದೇವಲೋಕದ ಅಪ್ಸರೆ. ಆ ಅಪ್ಸರೆಯ ಗುಣ ಏನು ಅಂತ ಹೇಳಿದರೆ ಪರಸ್ಪರ ಜಗಳ ತಂದಿಡುವಂಥದ್ದು. ಯಾವಾಗ ರಾಮಾವತಾರ ಆಯಿತೋ ಆಗ ಈಗೆಯೂ ಕೂಡ ಭೂಮಿಯಲ್ಲಿ ಅವತಾರ ಮಾಡಿ ಬಂದಿದ್ದಾಳೆ. ಇವಳದ್ದೂ ಒಂದು ಪಾತ್ರ ರಾಮಾಯಣದಲ್ಲಿ ಇದೆ. ಈ ಮಂಥರ ತಾನು ಯಾವಾಗ ಸುದ್ದಿ ತಿಳಿಯಿತೋ ಹೊಟ್ಟೆಯಲ್ಲಿಡಿ ದಗದಗ ಪ್ರಾರಂಭವಾಯಿತು. ತಾನು ಬಡಬಡನೆ ಕುಬ್ಜೆಯವಳು, ಬೆನ್ನುಗೂನು, ತಾನು ಇಳಿದುಕೊಂಡು ಕೆಳಗಡೆ ಬಂದವಳು ಕೈಕೇಯಿ ಸುಖವಾಗಿ ತಾನು ಹಂಸತೂಲಿಕಾ ತಲ್ಪದಲ್ಲಿ ಆರಾಮವಾಗಿ ನಿದ್ರಿಸ್ತಿದ್ದಾಳೆ. ಬಂದವಳನ್ನು ಬಡಬಡನೆ ಹಿಡಿದು ಹಲುಗಾಡಿಸಿ ಎಬ್ಬಿಸ್ತಾಳೆ. ನೀನು ಈ ರೀತಿ ಸುಖವಾಗಿ ಮಲಗಿಕೊಂಡಿದ್ದಿ, ನಿನ್ನ ಕಾಲ ಕೆಳಗಿನ ಭೂಮಿ ಕುಸಿದು ಹೋಗ್ತಾ ಉಂಟು, ನಿನಗೆ ಗೊತ್ತಿಲ್ಲವೇ ಅಂತ, ಮೂಢೆ ಅಂತ ಜರೀತಾಳೆ.
ಏನಾಯಿತು ಅಂತ ಕೇಳ್ತಾಳೆ ಕೈಕೇಯಿ. ಕೇಳಿದರೆ ರಾಮನಿಗೆ ಪಟ್ಟಾಭಿಷೇಕವಂತೆ. ಬಹಳ ಸಂಭ್ರಮ ಪಡ್ತಾಳೆ ಕೈಕೇಯಿ, ಬಹಳ ಸಂತೋಷ ಪಡ್ತಾಳೆ. ನನ್ನ ರಾಮನಿಗೆ ಪಟ್ಟಾಭಿಷೇಕ, ರಾಮನಿಗೆ ಪಟ್ಟಾಭಿಷೇಕ, ಈ ಸುಂದರ ಸುದ್ದಿಯನ್ನು ಹೇಳಿದಂತಹ, ಸಮಾಚಾರವನ್ನು ತಿಳಿಸಿದಂತಹ ನಿನಗೆ ಇನಾಮ ಕೊಡ್ತೇನೆ ಅಂತ ತನ್ನ ಕೊರಳಿನಿಂದ ಹಾರವನ್ನು ತೆಗೆದು ಆ ಕುಬ್ಜೆಗೆ, ಆ ಮಂಥರೆಗೆ ಕೊಟ್ಟು ಬಿಡ್ತಾಳೆ ಕೈಕೇಯಿ. ಇಲ್ಲಿಯವರೆಗೂ ಕೂಡ ಮನಸ್ಸಲ್ಲಿ ಭರತ ಬೇರೆ ರಾಮ ಬೇರೆ ಅಂತ ಹೇಳುವಂತಹ ಚಿಂತನೆಯನ್ನೇ ಮಾಡಿಲ್ಲ ಕೈಕೇಯಿ. ಅಲ್ಲದೆ ಮುಗ್ಧ ಸ್ವಭಾವ ಕೈಕೇಯಿಯದ್ದು ಅಂತ ವಾಲ್ಮೀಕಿಗಳು ಕೊಡ್ತಾರೆ. ಪ್ರತಿದಿನ ತನ್ನ ಶೃಂಗಾರದಲ್ಲಿ, ತನ್ನ ಸೌಂದರ್ಯದಲ್ಲಿ ಇದರಲ್ಲೇ ಆಸಕ್ತಿ. ದಶರಥ ಸಂಜೆ ಆಗುವಷ್ಟರಲ್ಲಿ ಬರಬೇಕು, ಅವನನ್ನು ಆಕರ್ಷಿಸಬೇಕು, ಅದಕ್ಕಾಗಿ ತಾನು ಸಿಂಗಾರ ಮಾಡಬೇಕು, ಇದಿಷ್ಟೇ ಗೊತ್ತು. ಮಗುವಿನ ಲಾಲನೆ ಪಾಲನೆಯನ್ನು ಮಾಡಿದವಳಲ್ಲ. ಬಾಲ್ಯದಿಂದಲೇ ಭರತ ಬೆಳೆದದ್ದು ಕೇಕಯ ದೇಶದಲ್ಲಿ. ಹಾಗಾಗಿ ಯಾವುದೇ ಒಂದು ಜವಾಬ್ದಾರಿ ಅಂತ ಹೇಳುವಂಥದ್ದು ಇಲ್ಲ ಅವಳಿಗೆ. ಆದರೆ ರಾಮನ ಬಗ್ಗೆ ಬಹಳ ಪ್ರೀತಿ, ಬಹಳ ವಾತ್ಸಲ್ಯ. ಭರತ ಜೊತೆಯಲ್ಲಿ ಇಲ್ಲದೇ ಇದ್ದಿದ್ದರಿಂದ ರಾಮನನ್ನೇ ತನ್ನ ಮಗು ಅಂತ ತಾನು ಸಾಕಿಕೊಂಡು ಬಂದವಳು ಕಿಂಚಿತ್ತೂ ಮನದಲ್ಲಿ ರಾಮನ ಬಗ್ಗೆ ಅನ್ಯಥಾ ಭಾವನೆ ಅಂತ ಹೇಳುವಂಥದ್ದಿಲ್ಲ. ಬಹಳ ಬಹಳ ಸಂತೋಷ ಪಡ್ತಾಳೆ. ಕೌಸಲ್ಯಗಿಂತಲೂ ಹೆಚ್ಚು ಸಂತೋಷಪಟ್ಟಳು ಕೈಕೇಯಿ ಅಂತ ಹೇಳುವಂಥದ್ದನ್ನು ನಾವು ರಾಮಾಯಣದಲ್ಲಿ ಕಾಣಬಹುದು. ಈವಾಗ ಮತ್ತೆ ಮಂಥರೆ ತಾನು ದುರ್ಬುದ್ಧಿ ಉಪದೇಶವನ್ನು ಪ್ರಾರಂಭ ಮಾಡ್ತಾಳೆ. ಯಾಕೆ ನಿನಗೆ ಅರಿವಾಗುತ್ತಾ ಇಲ್ಲ? ನಾಳೆ ಭರತ ರಾಮನ ದಾಸನಾಗಬೇಕಾಗ್ತದೆ. ಮುಂದೆಗೆ ಆದರೂ ನೀನು ಭರತನಿಗೆ ಪಟ್ಟಾಭಿಷೇಕ ಆಗ್ಬೋದು ಅಂತ ಆಲೋಚನೆ ಮಾಡ್ತೀಯಾ? ಖಂಡಿತವಾಗಿ ಅದು ಸಾಧ್ಯ ಆಗುವುದಿಲ್ಲ. ಯಾಕೆಂದರೆ ರಾಮನ ನಂತರ ರಾಮನ ಮಕ್ಕಳು, ಆ ನಂತರ ಅವರ ಮಕ್ಕಳು, ಹೀಗೇ ಮುಂದುವರಿತದೆ ಹೊರತು ನಿನ್ನ ಭರತನ ಇಡೀ ವಂಶಸ್ಥರು ಆ ರಾಮನಿಗೆ ದಾಸನಾಗಿರಬೇಕಾಗ್ತದೆ, ರಾಮನ ಮಕ್ಕಳಿಗೆ ದಾಸರು. ಹೀಗೆ ಹೇಳಿದರೂ ಕೂಡ ಕೈಕೇಯಿಯ ಮನಸ್ಸು ವಿಚಲಿತಗೊಳ್ಳುವುದಿಲ್ಲ. ಇರಲಿ, ಅದರಲ್ಲಿ ಏನಾಗಲಿಕ್ಕಿದೆ? ನನ್ನ ರಾಮ ಭರತನನ್ನು ತನ್ನ ಪ್ರಿಯ ತಮ್ಮನಾಗಿ ನೋಡಿಕೊಳ್ತಾ ಇದ್ದಾನೆ, ಸಹೋದರ ತಮ್ಮನಾಗೆ ಅಲ್ಲ, ಅವನು ಮಗನಂತೆ ನೋಡಿಕೊಳ್ತಾನೆ, ನನಗೆ ಸಂತೋಷ ಅಂತ ಮತ್ತಷ್ಟು ಜರಿತಾಳೆ ಕುಬ್ಜೆ. ನೀನು ಕೌಸಲ್ಯ ದಾಸಿಯಾಗಬೇಕಾಗ್ತದೆ ಅಂತ ತಾನು ಹೇಳ್ತಾಳೆ. ಯಾವಾಗ ರಾಮಚಂದ್ರ ತಾನು ದೊರೆಯಾಗುತ್ತಾನೋ ಕೌಸಲ್ಯೆ ರಾಜಮಾತೆ ಆಗುತ್ತಾಳೆ. ಆಕೆ ರಾಜಮಾತೆ ಆದ್ಲು ಅಂತಾದರೆ ನೀನು ಕೌಸಲ್ಯೆಯ ದಾಸಿಯಾಗಬೇಕಾಗ್ತದೆ. ಈ ಮಾತು ಮುಟ್ಟಿತು. ಇಷ್ಟು ಹೊತ್ತು ಯಾವುದಕ್ಕೂ ಜಗ್ಗದೇ ಇದ್ದಂತಹ ಕೈಕೇಯಿ ಯಾವಾಗ ಈ ಸವತಿ ಮತ್ಸರ ಅಂತ ಹೇಳುವಂಥದ್ದು ತಂದಿಟ್ಲೋ ಆ ಕುಬ್ಜೆ, ಅಲ್ಲಿಗೆ ತಾನು ಆ ಮಾತಿಗೆ ತಾನು ಮನಸೋತು ಬಿಡ್ತಾಳೆ. ಹೌದು ಅಂತ ಅನ್ನಿಸ್ತದೆ. ನಾನು ಸವತಿ ಮತ್ಸರ ಅಂತ ಹೇಳುವಂಥದ್ದು ಜಾಗೃತವಾಗ್ತದೆ. ನಾನು ಕೌಸಲ್ಯ ದಾಸಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ತೀರ್ಮಾನ ಮಾಡ್ತಾಳೆ. ತನ್ನ ಎಲ್ಲ ಆಭರಣಗಳನ್ನು ಕಿತ್ತು ಎಸೆಯುತ್ತಾಳೆ. ತಾನು ಬಿಳಿಯಾದ ವಸ್ತ್ರವನ್ನು ಉಟ್ಟುಕೊಳ್ತಾಳೆ. ಶೋಕ ಅಳ್ತಾಳೆ 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 ಅಳ್ತಾ ಅಳ್ತಾ ಎಲ್ಲಿ ಹೋಗ್ತಾಳೆ? ತಾನು ಕೋಪಭವನಕ್ಕೆ ಹೊರಡ್ತಾಳೆ. ಹೊರಡುವಾಗ ಈ ಕುಬ್ಜೆಗೆ ನೀನು ಬಹಳ ಸುಂದರಿ, ನನ್ನ ಕಣ್ಣನ್ನಿವತ್ತು ತೆರೆಸಿದ್ದಿ, ನಿನ್ನಷ್ಟು ಸುಂದರಿ ನನಗಿವತ್ತು ಯಾರೂ ಕಾಣ್ತಿಲ್ಲ. ಇವಳಿಗೆ ಆ ಕುಬ್ಜೆಯಲ್ಲಿ ಅದೆಂಥ ಸೌಂದರ್ಯ ಕಂಡಿತು ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅವಳನ್ನು ಹೊಗಳುತ್ತಾಳೆ, ಅವಳಿಗೆ ಇನಾಮುಗಳನ್ನು ಕೊಡ್ತಾಳೆ. ತಾನು ಶೋಕವನ್ನು ತನ್ನಲ್ಲಿ ತುಂಬಿಕೊಂಡು ಕೂದಲನ್ನೆಲ್ಲ ಕೆದರಿ ಅಲಂಕಾರವನ್ನೆಲ್ಲ ಹಾಳು ಮಾಡಿಕೊಂಡು ಮೈಯಲ್ಲೆಲ್ಲ ಧೂಳು ಮೆತ್ತಿಕೊಂಡು ತಾನು ಗೋಪಗ್ರಹಕ್ಕೆ ಹೋಗಿ, ಕೋಪಗ್ರಹ ಅಂತ ಹೇಳುವಂಥದ್ದೊಂದಿತ್ತು ಅಯೋಧ್ಯೆಯಲ್ಲಿ, ಅಲ್ಲಿ ಹೋಗಿ ತಾನಲ್ಲಿ ಕುಸಿದು ಕುಳಿತುಕೊಂಡು ಬಿಡ್ತಾಳೆ. ದಶರಥ ಮಹಾರಾಜ ಸಂಪೂರ್ಣ ತಯಾರಿಯನ್ನು ಮಾಡ್ತಾ ಇದ್ದಾನೆ ಇಲ್ಲಿ ಪಟ್ಟಾಭಿಷೇಕಕ್ಕೆ. ಎಲ್ಲ ತಯಾರಿ ಆಯಿತು. ಆ ದಶರಥ ಮಹಾರಾಜನಿಗೆ ಬಹಳ ಸಂತೋಷ. ನನ್ನ ರಾಮನಿಗೆ ಪಟ್ಟಾಭಿಷೇಕ. ಪ್ರಜೆಗಳನ್ನು ನೋಡಿದರೆ ಅಲ್ಲೂ ಸಂತೋಷ. ಆ ಒಂದು ಸಂತೋಷದಲ್ಲಿ ಕೈಕೇಯಿ ಬಳಿಗೆ ಈ ಸುದ್ದಿಯನ್ನು ತರಬೇಕು. ಪ್ರತಿದಿನ ರಾಜ ಬರ್ತಾ ಇದ್ದದ್ದು ಕೈಕೇಯಿ ಬಳಿಗೆ. ಸುಮಿತ್ರೆಯನ್ನೂ ಕಡೆಗಣಿಸಿದ್ದ, ಕೌಸಲ್ಯನಂತೂ ಸಂಪೂರ್ಣ ಕಡೆಗಣಿಸಿದ್ದ. ಆಕೆ ಒಂದು ರೀತಿ ದಾಸಿಯ ಜೀವನವನ್ನು ನಡೆಸ್ತಾ ಇದ್ಲು. ಅಲ್ಲಿ ಕೌಸಲ್ಯ ಅಂತ ಹೇಳುವಂಥದ್ದು ಕೊಡ್ತಾರೆ. ದಾಸಿ ಅಂತ ಹೇಳಿದರೆ ಅವಳನ್ನು ತೀರಾ ಕಡೆಗಣನೆ ಮಾಡಲಾಗಿತ್ತು. ಅವಳ ಕಡೆಗೆ ತಾನು ಗಮನವನ್ನೇ ಕೊಡ್ತಿರಲಿಲ್ಲ ದಶರಥ ಮಹಾರಾಜ. ಆಕೆ ಸಂಸಾರ ಜೀವನವನ್ನೇ ತ್ಯಜಿಸಿ ತಾನು ಸನ್ಯಾಸಿಯಂತೆ ತಾನು ಬದುಕುತ್ತಾ ಇದ್ಲು. ಸದಾ ಇಡೀ ದಿನ ತಾನು ಜಪ ತಪ ಹೋಮ ಯಜ್ಞ ದಾನ ಇದರಲ್ಲೇ. ಆದರೆ ಅಪಾರವಾದಂಥ ಸಂಪತ್ತು ಕೌಸಲ್ಯ ಬಳಿಯಲ್ಲಿ ಇತ್ತು ಅಂತ ಹೇಳುವಂಥದ್ದು. ಹೀಗೆ ಅದರಲ್ಲೇ ಅವಳು ಸಂತೋಷ ಪಡಬೇಕಿತ್ತೇ ಹೊರತು ಈ ಪತಿಯ ಪ್ರೇಮ ಆದರಗಳು ಕೌಸಲ್ಯಗಾಗಲಿ ಸುಮಿತ್ರೆಗಾಗಲಿ ಲಭ್ಯವಾಗ್ತಿರಲಿಲ್ಲ. ಅದು ಪೂರಾ ದೊರಕುತ್ತಾ ಇದ್ದದ್ದು ಕೈಕೇಯಿಗೆ ಮಾತ್ರ ಅಂತೇಳಿ ಕೈಕೇಯಿಯ ಬಳಿಗೆ ಬರ್ತಾನೆ ದಶರಥ. ಬಂದರೆ ಆ ಅಂತಃಪುರದಲ್ಲಿ ಕೈಕೇಯಿ ಇಲ್ಲ. ದಾಸಿಯರು ಹೇಳ್ತಾರೆ ಕೋಪಗ್ರಹದಲ್ಲಿದ್ದಾಳೆ. ಕೋಪಗ್ರಹಕ್ಕೆ ಬರ್ತಾನೆ. ಕೋಪಗ್ರಹಕ್ಕೆ ಬಂದಾಗ ಇವಳ ಪರಿಸ್ಥಿತಿಯನ್ನು ನೋಡಿ ದಶರಥ ತಾನು ನೊಂದುಕೊಳ್ತಾನೆ, ಕಣ್ಣೀರು ಹಾಕ್ತಾನೆ. ಏನಾಯಿತು ನಿನಗೆ ಅಂತ. ಯಾಕೆಂದರೆ ಪ್ರೀತಿಯ ಪತ್ನಿ, ಪ್ರೀತಿಯ ರಾಣಿ. ಆವಾಗ ಆಕೆ ಹೇಳ್ತಾಳೆ ಕೈಕೇಯಿ, ನಾನು ನಿನಗೆ ಹಿಂದೆ ದೇವಾಸುರ ಸಂಗ್ರಾಮದಲ್ಲಿ ಸಹಾಯ ಮಾಡಿದ್ದೆ, ನಿಮಗೆ ನೆನಪಿದೆಯಾ ಅಂತ. ಹಿಂದೆ ದೇವಾಸುರ ಸಂಗ್ರಾಮದಲ್ಲಿ ಸಹಾಯ ಮಾಡಲಿಕ್ಕೆ ದೇವತೆಗಳಿಗೆ ಅಂತ ದಶರಥ ಮಹಾರಾಜ ತಾನು ಹೋಗಿದ್ದ. ಆವಾಗ ಕೈಕೇಯಿಯೂ ಸಾರಥಿಯಾಗಿ ಜೊತೆಗೆ ಹೋಗಿದ್ಲು. ಯಾವಾಗ ಅಲ್ಲಿ
ಆಕ್ರಮಣ ಆಯಿತೋ ದಶರಥನ ಮೇಲೆ, ದಶರಥ ಮೂರ್ಛೆ ತಪ್ಪಿ ಬಿದ್ದನೋ, ಆವಾಗ ಅವನನ್ನು ಆ ಸಂಗ್ರಾಮದಿಂದ ಸಮರದಿಂದ ದೂರಕ್ಕೆ ಕರೆದುಕೊಂಡು ಬಂದು ಜೀವ ಉಳಿಸಿದ್ಲು ಕೈಕೇಯಿ. ಆವಾಗ 2 ವರಗಳನ್ನು ಕೊಟ್ಟಿದ್ದ ದಶರಥ ರಾಜ. ನಿನಗೇನು ಬೇಕು ಕೇಳು, ಇವಾಗ ಕೇಳುವುದಿಲ್ಲ, ಬೇಕಾದಾಗ ಕೇಳಿಕೊಳ್ತೇನೆ ಅಂತ ಹೇಳಿದ್ದಾಳೆ ಕೈಕೇಯಿ. ಈ ವರವೊಂದು ನಿನ್ನಲ್ಲಿ ಉಂಟು, ಕೇಳಿಕೋ ಅಂತ ಹೇಳಿಯೂ ಕಳಿಸಿದ್ದಾಳೆ ಅಲ್ಲಿಂದ ಮಂಥರೆ. 2 ವರಗಳನ್ನು ಯಾವುದನ್ನು ಕೇಳಬೇಕು ಅಂತಲೂ ಹೇಳಿ ಕಳಿಸಿದ್ದಾಳೆ. ಅದನ್ನು ಇಲ್ಲಿ ದಶರಥನ ಮುಂದೆ ಕೇಳಿಕೊಳ್ತಾಳೆ ಕೈಕೇಯಿ. ಏನು, ನನ್ನ ಈ ದುಃಖಕ್ಕೆ ಕಾರಣ ಇದೆ, ನಾನು ಹೇಳ್ತೇನೆ, ಆ 2 ವರಗಳನ್ನು ನೀವು ನನಗೆ ಕೊಡಬೇಕು ಅಂತ ಹೇಳುವಂಥದ್ದನ್ನು. ಆ 2 ವರಗಳು ಏನು ಕೈಕೇಯಿ ಕೇಳಿದ್ದು, ಆ ವರದಿಂದ ಆದಂತಹ ಪರಿಣಾಮವೇನು, ಮುಂದೆ ಶ್ರೀರಾಮ ಪಟ್ಟಾಭಿಷೇಕದ ಪರಿಸ್ಥಿತಿ ಏನಾಗುತ್ತದೆ, ಈ ಎಲ್ಲ ಕಥಾಭಾಗಗಳನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡುವ. ಶುಭವಾಗಲಿ. ಶ್ರೀರಾಮಚಂದ್ರ ಅರ್ಪಣಮಸ್ತು.